ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಸೈಡು 4 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 8 ಎಳೆ ಥ್ರೆಡ್ ಆಗುತ್ತೆ. ಆ ಥರ ಇಲ್ಲಿ ನಾನು ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಬೀಡ್ಸ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಟ್ಟು ನಾನು 4 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ರೆಡಿ ಮಾಡ್ಕೊಂಡಿರೋವಂಥ ರೆಡಿ ಕುಚ್ಚುಗಳನ್ನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಈ ಡಿಸೈನ್ಗೆ 3 ಬೀಡ್ಸ್ಗಳನ್ನ ಹಾಕ್ಕೊಂಡು ಒಂದು ಕುಚ್ಚನ್ನು ಹಾಕಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿ ನಾವು ಬೀಡ್ ಒಳಗಡೆಯಿಂದ ಥ್ರೆಡ್ನ ಪಾಸ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ಅನ್ನೋದು ಈ ಥರ ಬಂದಿರುತ್ತೆ. ಅದಾದಮೇಲೆ ಥ್ರೆಡ್ಗಳನ್ನ 2 ಸರಿ ಲಾಕ್ನ ಮಾಡಿಕೊಂಡು ಈ 4 ಬೀಡ್ ಒಳಗಡೆಯಿಂದನೂ ಥ್ರೆಡ್ನ ತೊಗೊಂಬಂದರೆ ನಮಗೆ ಕುಚ್ಚು ರೆಡಿ ಆಗುತ್ತೆ. ಇದೊಂಥರ ಕುಚ್ಚು ಸ್ನೇಹಿತರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ಕೊಂಡ್ರೆ. ನೋಡಿ, ನೀವು ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ನಾನು ಒಟ್ಟು 10 ಥರದ ಬೇಬಿ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಈಗ ಎರಡನೇ ಒಂದು ಬೇಬಿ ಕುಚ್ಚನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸೇಮ್ ಥ್ರೆಡ್ನೇ ಹಾಕೋತಾ ಇದ್ದೀನಿ. ಈಗ ನಾನು ನೀಡಲ್ಗೆ 4, 5, 6, 7 ಮತ್ತು 8, 9 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. 9 ಬೀಡ್ ಆದಮೇಲೆ ಮಾಮೂಲಿಯಾಗಿ ರೆಡಿ ಮಾಡಿರೋಂಥ ಕುಚ್ಚನ್ನು ಹಾಕೋತಾ ಇದ್ದೀನಿ. ಈಗ ನಾವು 3 ಬೀಡಲ್ಲಿ ಒಂದು ಸಾರಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬರಬೇಕು. ಮತ್ತು 3 ಬೀಡು ಮತ್ತು 3 ಬೀಡು ಈ ರೀತಿ ನಾವು ಥ್ರೆಡ್ನ ಆಚೆ ತೊಗೊಂಬರ್ಬೇಕಾಗತ್ತೆ. ಆಚೆ ತೊಗೊಂಡು ಬಂದಾಗ ಪ್ರತಿ ಸಾರಿನೂ ನಮಗೆ ಕುಚ್ಚು ಅನ್ನೋದು ಟರ್ನ್ ಆಗ್ತಾ ಇರುತ್ತೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ, ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ಲಾಕ್ನ ಮಾಡ್ಕೊಂಬಿಟ್ಟು ಮೇಲ್ಗಡೆ ಇರುವಂಥ 3 ಬೀಡಲ್ಲಿ ಥ್ರೆಡ್ನ ಪಾಸ್ ಮಾಡಿಕೊಂಡ್ರೆ ಅಲ್ಲಿಗೆ ಈ ಡಿಸೈನು ರೆಡಿ ಆಗುತ್ತೆ ಸ್ನೇಹಿತರೆ. ಇದು ಕೂಡ ಅಷ್ಟೇ ಬ್ರೈಡಲ್ ಡಿಸೈನು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತೆ. ಹಾಗೆಯೇ ಅದೇ ನೀಡಲ್ಗೆ ಇಲ್ಲಿ ನಾನು 7 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರೆಡಿ ಮಾಡ್ಕೊಂಡಿರುವಂಥ ರೆಡಿ ಕುಚ್ಚನ್ನು ಕೂಡ ಹಾಕೋತಾ ಇದ್ದೀನಿ. ಫಸ್ಟ್ 2 ಬೀಡಿಂದ ನಾನಿಲ್ಲಿ ಥ್ರೆಡ್ನ ಆಚೆ ತೊಗೋತಾ ಇದ್ದೀನಿ. ಅದಾದಮೇಲೆ 3 ಬೀಡಿಂದ ಥ್ರೆಡ್ನ ಆಚೆ ತೊಗೋಬೇಕು. ಮತ್ತು 2 ಬೀಡಿಂದ ಥ್ರೆಡ್ನ ಆಚೆ ತೊಗೋಬೇಕು. ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಶೇಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಆಗ್ತಾ ಇರುವಂಥ ಪ್ರತಿಯೊಂದು ಡಿಸೈನ್ಗೂ ನೀವು 400 450 ರುಪೀಸ್ವರೆಗೂ ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಎಲ್ಲ ಡಿಸೈನ್ಸ್ಗಳು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ಎಲ್ಲ ಡಿಸೈನ್ಸ್ಗಳು ಬ್ರೈಡಲ್ ಡಿಸೈನ್ಸ್ಗಳೇ ಆಗಿರೋದ್ರಿಂದ ನಾವಿಲ್ಲಿ 400 450ವರೆಗೂ ನಾವು ಚಾರ್ಜ್ನ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಾನು ಸೇಮ್ ಥ್ರೆಡ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾವು ಈ ರೀತಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು 2 ಬೀಡನ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ. ಮತ್ತು ಇನ್ನು 2 3 mm ಸೈಜ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರೋವಂಥ ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ. ಮತ್ತು 1 ಬೀಡ್ ಹಾಕ್ಕೋಬೇಕು. ಈಗ ನೋಡಿ, ಈ ಗೋಲ್ಡ್ ಬೀಡು ಮತ್ತು ಫ್ಲವರ್ ಬೀಡಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು. ಅದಾದಮೇಲೆ ಮತ್ತೆ 2 ಬೀಡ್ ಹಾಕ್ಕೊಂಡು ಸ್ಯಾರಿಗೆ ಇಲ್ಲಿ ಹಾಕ್ತಾ ಇರೋ ಥರ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಕುಚ್ಚುಗಳನ್ನ ನೀವು ರೆಡಿಮೇಡ್ ತೊಗೊಂಬರ್ತೀರಾ ಅಂತ ಕೆಲವ್ರು ಕೇಳ್ತಾ ಇರ್ತೀರಾ. ಇಲ್ಲ, ಅದನ್ನು ನಾವೇ ಸಿಲ್ಕ್ ಥ್ರೆಡ್ಡಿಂದ ಪ್ರಿಪೇರ್ ಮಾಡ್ಕೋಬೇಕು ಮನೆಯಲ್ಲಿ ಕುಚ್ಚುಗಳನ್ನ. ಈಗ ಇಲ್ಲಿ ನಾನು ಇನ್ನೂ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತೆ. ಆ ಥರ ಇಲ್ಲಿ ನಾನು ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು 2 3 mm ಬೀಡ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ರೋಸ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈಗ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಬೀಡನ್ನ ಈ ರೀತಿ ಹಾಕ್ಕೋಬೇಕು. ಮತ್ತು ಅದೇ ಬೀಡ್ ಒಳಗಡೆಯಿಂದನೇ ಥ್ರೆಡ್ನ ಆಚೆ ತೊಗೊಂಬರಬೇಕು. ಮತ್ತು 2 ಸ್ಮಾಲ್ ಸೈಜ್ ಬೀಡ್ ಅಂದರೆ 3 mm ಬೀಡ್ನೇ ಹಾಕೋತಾ ಇದ್ದೀನಿ. ಈಗ ಆ 2 ಬೀಡಿಂದನೂ ಥ್ರೆಡ್ನ ಆಚೆ ತೊಗೋಬೇಕು. ಇಲ್ಲಿ ಕೂಡ ಅಷ್ಟೇ ನಾವು ರೆಡಿ ಮಾಡ್ಕೊಂಡಿರೋಂಥ ಕುಚ್ಚನ್ನು ಹಾಕ್ಕೊಂಡು ಮತ್ತು ಈ 2 ಬೀಡಿಂದ ನೀಡಲ್ನ ಆಚೆ ತಂದು ಥ್ರೆಡ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಡಿಸೈನ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬೇಬಿ ಕುಚ್ಚು ಇಷ್ಟಪಡೋರು ಯಾರು ಬೇಕಿದ್ರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ಕೊಂಡಾಗ. ಈಗ ಮತ್ತೆ ನಾನು ಸೇಮ್ 3 ಎಳೆ ಥ್ರೆಡ್ನೇ ಹಾಕ್ಕೊಂಡು ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಪರ್ಲ್ ಬೀಡನ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ. 4 ಪರ್ಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರೆಡಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ 1 ಬೀಡಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅದಾದಮೇಲೆ ನೆಕ್ಸ್ಟ್ ಒಂದು ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ. ಗೋಲ್ಡ್ ಬೀಡ್ ಹಾಕಿದ್ದಾದಮೇಲೆ 3 ಪರ್ಲ್ ಬೀಡಿಂದನೂ ನೀಡಲ್ನ ಆಚೆ ತೊಗೋಬೇಕು.
ಆಗ ನಮಗೆ ಶೇಪ್ ಅನ್ನೋದು ಈ ಥರ ಬರುತ್ತೆ. ಈಗ 2 ಪರ್ಲ್ ಬೀಡನ್ನ ಹಾಕಿ ಫಸ್ಟ್ ಒಂದು ಬೀಡ್ ಏನಿರುತ್ತೆ ಅಲ್ವಾ, ಅಲ್ಲಿ ನಾವು ಮೇಲ್ಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೋಬೇಕು. ಆವಾಗ ನಮಗೆ ಡಿಸೈನ್ ಅನ್ನೋದು ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಇದೇ ಥರ ನೀವು ಮಧ್ಯಕ್ಕೆ ಪರ್ಲ್ ಬೀಡ್ ಹಾಕ್ಕೊಂಡು ಸುತ್ತ ಗೋಲ್ಡ್ ಬೀಡ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ಥ್ರೆಡ್ನ ಹಾಕ್ಕೊಂಡು ಫಸ್ಟು ಈ ರೀತಿ ಸ್ಯಾರಿಗೆ ಲಾಕ್ನ ಮಾಡ್ಕೋಬೇಕು. ಅದಾದಮೇಲೆ 3 mm ಸೈಜ್ ಬೀಡು, ಹಾಗೆಯೇ 4 ಬೀಡನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ರೆಡಿ ಮಾಡ್ಕೊಂಡಿರೋಂಥ ರೆಡಿ ಕುಚ್ಚುಗಳು. ಸ್ನೇಹಿತರೆ, ಈ ಡಿಸೈನ್ಸ್ಗಳಿಗೆ ನಾವು ಫಸ್ಟೇ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನಮಗೆ ಒಂದು ಸ್ಯಾರಿಗೆ ಎಷ್ಟು ಕುಚ್ಚು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಮುಂಚೆನೇ, ಅಂದರೆ ಸ್ಯಾರಿಗೆ ನಾವು ಈ 1 ಇಂಚಲ್ಲಿರ್ಬೋದು ಅಥವಾ 1.5 ಇಂಚಲ್ಲಿರ್ಬೋದು ಮಾರ್ಕ್ನ ಮಾಡ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಕುಚ್ಚು ಬೇಕಾಗುತ್ತೆ ಅಂತಲೇ ಗೊತ್ತಾಗುತ್ತೆ. ಸೊ ಆ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಕುಚ್ಚುಗಳನ್ನ ರೆಡಿ ಮಾಡಿಕೊಂಡು ಫಸ್ಟೇ ರೆಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ಡಿಸೈನ್ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿದಾಗ. ಈಗ ಮತ್ತೆ ನಾನು ಸೇಮ್ ಅದೇ ಥರ 3 ಎಳೆ ಥ್ರೆಡ್ನ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪರ್ಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಮೇಲ್ಗಡೆ ಇರುವಂಥ 2 ಬೀಡಿಂದ ಈ ರೀತಿ ಥ್ರೆಡ್ನ ಆಚೆ ತೊಗೊಳ್ಬೇಕು. ಆವಾಗ ನಮಗೆ ಡಿಸೈನ್ ಅನ್ನೋದು ಈ ಥರ ಬಂದಿರುತ್ತೆ. ನೆಕ್ಸ್ಟ್ ನಾವು ಒಂದು ಬೀಡು ಮತ್ತು ಒಂದು ಕುಚ್ಚು, ಇನ್ನೊಂದು ಬೀಡು ಈ ಥರ ಹಾಕ್ಕೊಂಡು ನೋಡಿ ಈ ರೀತಿ 2 ಬೀಡಿಂದ ಥ್ರೆಡ್ನ ಆಚೆ ತೊಗೊಂಡು ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾಗ ನಮಗೆ ಡಿಸೈನ್ ನೋಡಿ ಈ ರೀತಿ ಬಂದಿರುತ್ತೆ. ಪ್ರತಿಯೊಂದು ಡಿಸೈನು ಅಷ್ಟೇ ಸ್ನೇಹಿತರೆ, ಇವತ್ತು ತೋರಿಸ್ತಾ ಇರೋವಂಥ ಡಿಸೈನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುವಂಥ ಡಿಸೈನ್ಗಳೇ. ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಹಾಕಿದ್ದೀನಿ. ಸೊ ನೀವು ಬೇಕಿದ್ದರೆ ಇದನ್ನು ವಿಡಿಯೋನ ಸ್ಲೋ ಮಾಡಿಕೊಂಡು ಕೂಡ ನೋಡ್ಕೊಬೋದು. ಸ್ಲೋ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಇನ್ನೊಂದು ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ 3 ಎಳೆ ಥ್ರೆಡ್ನ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಟ್ಟು 7 3 mm ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಪರ್ಲ್ ಬೀಡನ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಪರ್ಲ್ ಬೀಡಿಂದ ನೀಡಲ್ನ ಆಚೆ ತಗೋತೀನಿ. ಅದಾದಮೇಲೆ ಒಂದು ಗೋಲ್ಡ್ ಬೀಡನ್ನ ಹಾಕ್ಕೊಂಡು 3 ಬೀಡಿಂದ ನೀಡಲ್ನ ಆಚೆ ತೊಗೊಂಬರ್ತೀನಿ. ಮತ್ತು 2 ಬೀಡಿಂದ ನೀಡಲ್ನ ಆಚೆ ತರಬೇಕು. ಮತ್ತು ಲಾಸ್ಟಲ್ಲಿ ನಾವು 1 ಬೀಡಿಂದ ನೀಡಲ್ನ ಆಚೆ ತೊಗೊಂಬರ್ಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ಸ್ನೇಹಿತರೆ, ನಿಮಗೆ ವಿಡಿಯೋ ಫಾಸ್ಟ್ ಡಿಸೈನ್ ಗೊತ್ತಾಗ್ತಾ ಇಲ್ಲ ಅಂತ ಅನಿಸಿದ್ರೆ ನೀವು ವಿಡಿಯೋನ ಸ್ಲೋ ಮಾಡಿಕೊಂಡು ನೋಡ್ಕೋಬೋದು. ಈಗ ಅಷ್ಟು ಬೀಡಿಂದನೂ ಥ್ರೆಡ್ನ ಆಚೆ ತೊಗೊಂಡು ಬಂದು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಲಾಸ್ಟ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಡಿಸೈನ್ಗೆ ನಾನು 4 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ 8 ಎಳೆ ಥ್ರೆಡ್ ಆಗುತ್ತೆ ಅಲ್ವಾ, ಆ ಥರ ನಾವು ಇಲ್ಲಿ ಥ್ರೆಡ್ಗಳನ್ನ ತೊಗೋಬೇಕಾಗುತ್ತೆ. ಮತ್ತು ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು. ಹಾಗೆಯೇ ಇಲ್ಲಿ ನಾವು ಡೈರೆಕ್ಟಾಗಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಡಿಸೈನ್ಗೆ. ಮತ್ತು ಈ ಡಿಸೈನ್ ಅಂತೂ ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬಾ ಒಂದು ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇವತ್ತು ತೋರಿಸಿರೋವಂಥ ಎಲ್ಲ ಡಿಸೈನ್ಸ್ಗಳು ನಿಮಗೇನಾದರೂ ಇಷ್ಟ ಆಗಿದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.